ವಿಡಿಯೋದ ಕೊನೆಯಲ್ಲಿ ಈ 3 ರಾಶಿಯವರಿಗೆ ಒಂದು ಅದ್ಭುತವಾದ ವಿಷಯದ ಬಗ್ಗೆ ಹೇಳಲಾಗಿದೆ. ಆದ್ದರಿಂದ ಇವರ ಮನಸ್ಥಿತಿ ಮತ್ತು ಹಣದ ಕೊರತೆ ಮತ್ತು ಬೇಜಾರಿ ಇನ್ನೂ ಇತರ ಕೆಲವು ಸಮಸ್ಯೆಗಳಿಗೆ ಅದು ತುಂಬಾ ಸಹಾಯವಾಗುತ್ತದೆ. ಹಾಗಾಗಿ ವಿಡಿಯೋ ಕೊನೆಯವರೆಗೂ ನೋಡಿ ಅದರ ಲಾಭವನ್ನು ಪಡೆದುಕೊಳ್ಳಿ. ನಾವು ಈ ವಿಡಿಯೋ ಮಾಡುತ್ತಿರುವ ಉದ್ದೇಶ ಇಷ್ಟೇ: ಎಲ್ಲರಿಗೂ ಒಳ್ಳೆಯದಾಗಲಿ ಎಂಬುದೇ. ಓಂ ನಮೋ ಗಣೇಶಾಯ ನಮಃ. ಬನ್ನಿ ವಿಡಿಯೋವನ್ನು ಮುಂದುವರಿಸೋಣ. ಆ ನಮ್ಮ ಶ್ರೀ ಮಹಾಗಣಪತಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ಮಕರ ರಾಶಿ. ಮಕರ ರಾಶಿಯವರ ಹಾವಭಾವಗಳು ಗಂಭೀರವಾಗಿರುತ್ತವೆ. ಶಾಂತ ಸ್ವಭಾವ ಹೊಂದಿರುತ್ತಾರೆ. ಅತಿಯಾಗಿ ಮಾತನಾಡುವುದಿಲ್ಲ, ಆದರೆ ಒಳಗೆ ಬಹಳ ಆಲೋಚನೆ ಮಾಡುತ್ತಾರೆ. ಮನಸ್ಥಿತಿ ದೃಢವಾಗಿರುತ್ತದೆ. ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಸಮಯ ತೆಗೆದುಕೊಳ್ಳುತ್ತಾರೆ, ಆದರೆ ತೆಗೆದುಕೊಂಡ ನಿರ್ಧಾರವನ್ನು ಬದಲಾಯಿಸುವುದಿಲ್ಲ. ಆರ್ಥಿಕ ಪರಿಸ್ಥಿತಿ ಸಾಮಾನ್ಯವಾಗಿ ಸ್ಥಿರವಾಗಿರುತ್ತದೆ. ಹಣವನ್ನು ಜಾಗ್ರತೆಯಿಂದ ಖರ್ಚು ಮಾಡುತ್ತಾರೆ. ಭವಿಷ್ಯಕ್ಕಾಗಿ ಸಂಗ್ರಹಿಸುವ ಗುಣ ಹೊಂದಿರುತ್ತಾರೆ. ಕಷ್ಟಗಳು. ಜೀವನದಲ್ಲಿ ಹೆಚ್ಚು ಹೊಣೆಗಾರಿಕೆಗಳು ಬರುತ್ತವೆ. ಒತ್ತಡ ಹೆಚ್ಚಾಗಿರುತ್ತದೆ. ಕೆಲವೊಮ್ಮೆ ಒಂಟಿತನ ಅನುಭವಿಸುತ್ತಾರೆ. ಒಳ್ಳೆಯತನ. ನಿಷ್ಠಾವಂತರು, ಪರಿಶ್ರಮಿಗಳು, ಯಾರನ್ನೂ ಸುಲಭವಾಗಿ ಮೋಸ ಮಾಡುವುದಿಲ್ಲ. ಸಹಾಯ ಮಾಡಲು ಸದಾ ಸಿದ್ಧರಾಗಿರುತ್ತಾರೆ. ಕೋಪ. ಹೊರಗೆ ಹೆಚ್ಚು ತೋರಿಸೋದಿಲ್ಲ, ಆದರೆ ಒಳಗೆ ತುಂಬಾ ಕೋಪ ಇರುತ್ತದೆ. ಒಮ್ಮೆ ಕೋಪ ಬಂದರೆ ದೀರ್ಘಕಾಲ ಬಂದಿರುವಂತಹ ಆ ಸಿಟ್ಟು ಬೇಗ ಹೋಗುವುದೇ ಇಲ್ಲ. ಕುಂಭರಾಶಿ. ಕುಂಭರಾಶಿಯವರ ಹಾವಭಾವಗಳು ವಿಭಿನ್ನವಾಗಿರುತ್ತವೆ. ಹೊಸ ಆಲೋಚನೆಗಳಿರುತ್ತವೆ. ಸ್ವತಂತ್ರ ಮನಸ್ಸಿನವರು. ಇತರರ ಮಾತನ್ನು ಅಷ್ಟು ಗಮನಿಸುವುದಿಲ್ಲ. ಮನಸ್ಥಿತಿ ಬದಲಾವಣೆಯಾಗುತ್ತಿರುತ್ತದೆ. ಕೆಲವೊಮ್ಮೆ ತುಂಬಾ ಖುಷಿಯಾಗಿರುತ್ತಾರೆ, ಕೆಲವೊಮ್ಮೆ ಮೌನವಾಗಿರುತ್ತಾರೆ. ಆರ್ಥಿಕ ಪರಿಸ್ಥಿತಿ ಏರುಪೇರುಗಳೊಂದಿಗೆ ಸಾಗುತ್ತದೆ. ಕೆಲವೊಮ್ಮೆ ಹೆಚ್ಚು ಹಣ ಬರುತ್ತದೆ, ಕೆಲವೊಮ್ಮೆ ಖರ್ಚು ಹೆಚ್ಚಾಗುತ್ತದೆ. ಕಷ್ಟಗಳು. ನಿರ್ಧಾರದಲ್ಲಿ ಗೊಂದಲ, ಸಂಬಂಧಗಳಲ್ಲಿ ಅಂತರ, ಇತರರಿಂದ ಅರ್ಥವಾಗದ ಸ್ಥಿತಿ. ಒಳ್ಳೆಯತನ. ಹೃದಯದಿಂದ ಒಳ್ಳೆಯವರು, ಮಾನವೀಯತೆ ಹೆಚ್ಚು, ಸಮಾಜ ಸೇವೆ ಮಾಡುವ ಮನಸ್ಸಿರುತ್ತದೆ. ಕೋಪ. ತಕ್ಷಣ ಕೋಪ ಬರುತ್ತದೆ, ಆದರೆ ಹೆಚ್ಚು ಸಮಯ ಉಳಿಯುವುದಿಲ್ಲ. ಕೋಪದಲ್ಲಿ ಮಾತನಾಡಿದ ಮಾತು ನಂತರ ವಿಷಾದವಾಗಬಹುದು. ಮೀನರಾಶಿ. ಮೀನರಾಶಿಯವರ ಹಾವಭಾವಗಳು ಮೃದುವಾಗಿರುತ್ತವೆ. ಭಾವನಾತ್ಮಕ ವ್ಯಕ್ತಿತ್ವ ಹೊಂದಿರುತ್ತಾರೆ. ಬೇಗ ಯಾರ ಮೇಲಾದರೂ ನಂಬಿಕೆ ಇಡುತ್ತಾರೆ. ಮನಸ್ಥಿತಿ ತುಂಬಾ ಸಂವೇದನಾಶೀಲವಾಗಿರುತ್ತದೆ. ಸಣ್ಣ ವಿಷಯಕ್ಕೂ ದುಃಖಪಡುತ್ತಾರೆ, ಆದರೆ ಪ್ರೀತಿ ತುಂಬಿರುತ್ತದೆ. ಆರ್ಥಿಕ ಪರಿಸ್ಥಿತಿ ಸ್ಥಿರವಾಗಿರದೇ ಇರಬಹುದು. ಹಣ ಉಳಿಸುವಲ್ಲಿ ಅಲ್ಪತೆ ಇರುತ್ತದೆ. ಕೆಲವೊಮ್ಮೆ ಮೋಸಕ್ಕೆ ಒಳಗಾಗುವ ಸಾಧ್ಯತೆಯಿದೆ. ಕಷ್ಟಗಳು. ಭಾವನಾತ್ಮಕ ನೋವು ಹೆಚ್ಚು. ಇತರರ ಮೇಲೆ ಹೆಚ್ಚು ನಂಬಿಕೆ ಇಡುವುದರಿಂದ ನಿರಾಸೆ, ನಿರ್ಧಾರ ತೆಗೆದುಕೊಳ್ಳಲು ಕಷ್ಟ. ಒಳ್ಳೆಯತನ. ತುಂಬಾ ದಯಾಳು, ಸಹಾನುಭೂತಿ ಹೊಂದಿರುವವರು. ಇತರರಿಗೆ ಸಹಾಯ ಮಾಡಲು ಹಿಂಜರಿಯುವುದಿಲ್ಲ. ಕೋಪ. ಅಪರೂಪಕ್ಕೆ ಕೋಪ ಬರುತ್ತದೆ, ಆದರೆ ಬಂದರೆ ಮೌನವಾಗುತ್ತಾರೆ. ತಮ್ಮ ನೋವನ್ನು ಒಳಗೆ ಇಟ್ಟುಕೊಳ್ಳುತ್ತಾರೆ. ಮಕರ ರಾಶಿ. ದೇವರು. ಶನಿದೇವರು. ಪೂಜೆ ಕಾರಣ. ಮಕರ ರಾಶಿಯ ಅಧಿಪತಿ ಶನಿ. ಆದ್ದರಿಂದ ಶನಿ ಆರಾಧನೆ ಅತ್ಯಂತ ಶಕ್ತಿಯುತ. ಧ್ಯಾನ ಮಾಡಿದರೆ ಆಗುವ ಫಲ. ಶನಿ ದೇವರ ಧ್ಯಾನ ಮಾಡುವುದರಿಂದ ಮನಸ್ಸಿಗೆ ಸ್ಥಿರತೆ ಬರುತ್ತದೆ. ಹಣದ ಸಮಸ್ಯೆಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ. ಜೀವನದಲ್ಲಿ ಶ್ರಮಕ್ಕೆ ತಕ್ಕ ಫಲ ಸಿಗುತ್ತದೆ. ದುರಾದೃಷ್ಟ ದೂರವಾಗುತ್ತದೆ. ವಿಶೇಷ ರೆಮಿಡಿ. ಶನಿವಾರದ ದಿನ ಒಂದು ಕಪ್ಪು ಬಟ್ಟೆಯನ್ನು ತೆಗೆದುಕೊಳ್ಳಿ. ಅದರಲ್ಲಿ ಸ್ವಲ್ಪ ಎಳ್ಳು, ಒಂದು ನಾಣ್ಯ ಮತ್ತು ಸ್ವಲ್ಪ ಅಕ್ಕಿ ಹಾಕಿ ಕಟ್ಟಿಕೊಳ್ಳಿ. ನಂತರ ಆ ಕಟ್ಟಿದ ಬಟ್ಟೆಯನ್ನು ಪೀಪಲ್ ಅಂದರೆ ಅಶ್ವತ್ಥ ಮರದ ಬೇರು ಬಳಿ ಇಡಿ. ಹೀಗೆ 5 ಶನಿವಾರ ಮಾಡಿದರೆ ಹಣದ ಅಡಚಣೆಗಳು ಕಡಿಮೆಯಾಗುತ್ತವೆ. ಮನಸ್ಸಿಗೆ ನೆಮ್ಮದಿ ಬರುತ್ತದೆ. ಕುಂಭರಾಶಿ. ದೇವರು. ಮಹಾದೇವ, ಶಿವ. ಪೂಜೆ ಕಾರಣ. ಕುಂಭರಾಶಿಯವರಿಗೆ ಶಿವನ ಕೃಪೆ ಶಾಂತಿ ಮತ್ತು ಆತ್ಮಶಕ್ತಿಯನ್ನು ನೀಡುತ್ತದೆ. ಧ್ಯಾನ ಮಾಡಿದರೆ ಆಗುವ ಫಲ. ಓಂ ನಮಃ ಶಿವಾಯ ಮಂತ್ರಜಪದಿಂದ ಮನಸ್ಸಿನ ಅಶಾಂತಿ ಕಡಿಮೆಯಾಗುತ್ತದೆ. ಅಲೆಮಾರಿ ಆಲೋಚನೆಗಳು ನಿಲ್ಲುತ್ತವೆ. ಆರ್ಥಿಕ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಬರುತ್ತದೆ. ಜೀವನದಲ್ಲಿ ಶಾಂತಿ ನೆಲೆಸುತ್ತದೆ. ವಿಶೇಷ ರೆಮಿಡಿ. ಪ್ರತಿ ಸೋಮವಾರ ಒಂದು ತಾಮ್ರದ ಪಾತ್ರೆಯಲ್ಲಿ ನೀರು ತೆಗೆದುಕೊಳ್ಳಿ. ಅದರಲ್ಲಿ ತುಳಸಿ ಎಲೆ ಮತ್ತು ಸ್ವಲ್ಪ ಕರ್ಪೂರ ಹಾಕಿ. ಆ ನೀರನ್ನು ಶಿವಲಿಂಗಕ್ಕೆ ಅಭಿಷೇಕ ಮಾಡಿ. ನಂತರ ಅದೇ ನೀರನ್ನು ಮನೆಯ ಮುಖ್ಯ ಬಾಗಿಲಿಗೆ ಸಿಂಪಡಿಸಿ. ಹೀಗೆ ಮಾಡಿದರೆ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ. ಹಣದ ಹರಿವು ಸುಧಾರಿಸುತ್ತದೆ. ಮೀನರಾಶಿ. ದೇವರು. ಶ್ರೀ ಮಹಾಲಕ್ಷ್ಮೀ ದೇವಿ. ಪೂಜೆ ಕಾರಣ. ಮೀನರಾಶಿಯವರಿಗೆ ಲಕ್ಷ್ಮೀ ಕೃಪೆ ಹಣ ಮತ್ತು ಸಂತೋಷವನ್ನು ನೀಡುತ್ತದೆ. ಧ್ಯಾನ ಮಾಡಿದರೆ ಆಗುವ ಫಲ. ಲಕ್ಷ್ಮೀದೇವಿಯ ಧ್ಯಾನದಿಂದ ಧನಯೋಗ ಹೆಚ್ಚಾಗುತ್ತದೆ.
ಮನೆಯಲ್ಲಿರುವ ದಾರಿದ್ರ್ಯ ದೂರವಾಗುತ್ತದೆ, ಮನಸ್ಸಿಗೆ ಸಂತೋಷ ಮತ್ತು ನೆಮ್ಮದಿ ದೊರಕುತ್ತದೆ, ಭಾಗ್ಯ ಬೆಳೆಯುತ್ತದೆ. ವಿಶೇಷ ರೆಮಿಡಿ, ಹೊಸದು, ವಿಶೇಷ. ಶುಕ್ರವಾರದ ದಿನ ಒಂದು ಸಣ್ಣ ಮಣ್ಣಿನ ದೀಪ ತೆಗೆದುಕೊಳ್ಳಿ. ಅದರಲ್ಲಿ ತುಪ್ಪ ಹಾಕಿ ಬೆಳಗಿಸಿ. ದೀಪದ ಮುಂದೆ 3 ಏಲಕ್ಕಿ ಅಂದರೆ ಎಲ್ಲಕ್ಕಿ ಮತ್ತು 1 ಲವಂಗ ಇಡಿ. ನಂತರ ಓಂ ಶ್ರೀಂ ಮಹಾಲಕ್ಷ್ಮಿಯೈ ನಮಃ ಎಂದು 21 ಬಾರಿ ಜಪ ಮಾಡಿ. ನಂತರ ಆ ಏಲಕ್ಕಿ ಮತ್ತು ಲವಂಗವನ್ನು ನಿಮ್ಮ ಹಣದ ಪರ್ಸ್ ಅಥವಾ ಲಾಕರ್ನಲ್ಲಿ ಇಡಿ. ಹೀಗೆ 3 ಶುಕ್ರವಾರ ಮಾಡಿದರೆ ಹಣದ ಅದೃಷ್ಟ ಹೆಚ್ಚಾಗುತ್ತದೆ, ಅನಿರೀಕ್ಷಿತ ಆದಾಯ ಬರುತ್ತದೆ. ಮುಖ್ಯ ಸೂಚನೆ: ಈ 3 ರಾಶಿಯವರಿಗೂ ಭಕ್ತಿ, ನಂಬಿಕೆ ಮತ್ತು ನಿಯಮಿತ ಪೂಜೆ ಇದ್ದರೆ ಫಲಗಳು ಹೆಚ್ಚು ವೇಗವಾಗಿ ಕಾಣಿಸುತ್ತವೆ. ನಂಬಿಕೆ, ವಿಶ್ವಾಸ ಜೀವನದಲ್ಲಿ ತುಂಬಾ ಮುಖ್ಯ. ಹಾಗಾಗಿ ನಂಬಿಕೆ ಮತ್ತು ಶ್ರದ್ಧೆಯಿಂದ ಇದನ್ನು ಮಾಡಿದರೆ ನಿಮ್ಮನ್ನು ಯಾರೂ ತಡೆಯುವವರಿಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ.